ವೆಂಕಟ್ ಸ್ಕೂಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಸ್ಟೂಡೆಂಟ್ಸ್ ಕೌನ್ಸಿಲ್ ಎಲೆಕ್ಷನ್ ಆಯೋಜನೆ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ವೆಂಕಟ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ವೀನಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಸ್ಟೂಡೆಂಟ್ಸ್ ಕೌನ್ಸಿಲ್ ಎಲೆಕ್ಷನ್ ಆಯೋಜನೆಯನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಅಕಾಡೆಮಿ ಸೂಪರ್ವೈಸರ್ ಶ್ರೀಮತಿ ಮೋನಿಮಲ್ ಪಾತ್ರ ಹಾಗೂ ಶ್ರೀಮತಿ ಶಾರದಾ ಪ್ರಕಾಶ್ ರವರು ಪಾಲ್ಗೊಂಡು ದೀಪ ಬೆಳಗಿಸಿ ವಿದ್ಯಾರ್ಥಿಗಳ ಚುನಾವಣೆ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿದರು. ಮಾತನಾಡಿದ ಪ್ರಿನ್ಸಿಪಲ್ ಡಾಕ್ಟರ್ ದೀಪಕ್ ಅವರು, ಮಕ್ಕಳು ಈ ದೇಶದ ಆಸ್ತಿಯಾಗಿದ್ದು ನಮ್ಮ ದೇಶ ಹಾಗೂ ರಾಜ್ಯದ ಬೆಳವಣಿಗೆಗೆ ಮುಂದಾಗಲು ಮತ್ತು ಒಳ್ಳೆಯ ರಾಜಕೀಯ ವ್ಯವಸ್ಥೆ ತರಲು ಯುವ ನಾಯಕತ್ವ ಬೆಳೆಸಿಕೊಳ್ಳಲು ಉತ್ತಮ ವೇದಿಕೆ ಇದಾಗಿದೆ. ಹೀಗಾಗಿ ಮಕ್ಕಳು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವುದು ಬಹಳ ಸಂತಸ ತಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕಿಯರು ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು. ವೀನಸ್ ಇಂಟರ್ನ್ಯಾಷನಲ್ ಶಾಲೆ ರಾಜಾಜಿನಗರದಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಇಲೆಕ್ಷನ್ ನಡೀತಾ ಇದೆ. ಬೇಸಿಕಲಿ ಇದನ್ನ ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ, ಸ್ಕೂಲ್ನಲ್ಲಿ ಶಿಕ್ಷಣದ ಜೊತೆಗೆ ಉತ್ತಮ ಶಿಕ್ಷಣ, ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ನಾಯಕತ್ವದ ಪ್ರತಿಪಾದನೆಯನ್ನು ತೋರ್ಸೋಕ್ಕೆ ಮಕ್ಕಳಿಗೆ ಕಲಿಸ್ಬೇಕು ಈ ಲೆವೆಲಲ್ಲೇ ಅಂತ ಅದನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಹೇಗೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ MLA MP ಇಲೆಕ್ಷನ್ ಆಗುತ್ತೋ ಅದೇ ಮಾದರಿಯಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮಲ್ಲೇ ಮಕ್ಕಳು ವೋಟ್ ಮಾಡ್ತಾರೆ, ತಮಗೆ ಬೇಕಾದ ನಾಯಕರನ್ನು ಚೂಸ್ ಮಾಡ್ತಾರೆ. ಅದನ್ನು ಸಿಲೆಕ್ಟ್ ಮಾಡುವಾಗ ಅದರಲ್ಲಿ ಕ್ರೈಟೀರಿಯಾ ಬಂದ್ಬಿಟ್ಟು ಏನೂ ಇರಲ್ಲ. ಎಲ್ಲ ಕಡೆ ಈಗ ನಮ್ಮ ಇಲೆಕ್ಷನ್ ನಮ್ಮ ದೇಶದಲ್ಲಿ ಆಗುವಾಗ ಯಾವುದು ಉತ್ತಮ ನಾಯಕನೋ ಅವನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೋ ಅದೇ ಥರ ಇಲ್ಲಿ ಸ್ಕೂಲ್ ಲೆವೆಲಲ್ಲಿ ಮಕ್ಕಳು ಮಾಡ್ತಾರೆ. ಅದರಲ್ಲಿ ಟೀಚರ್ಸು ಮತ್ತು ಪ್ರಿನ್ಸಿಪಲ್ ಡಾಕ್ಟರ್ ದೀಪಕ್ ಸರು ಅವರೇನು ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳಿಗೆ ಮುಂದೆ ಅವರು 18 ವರ್ಷ ತುಂಬಿದ ಮೇಲೆ ದೇಶದ MP ಇಲೆಕ್ಷನ್ ಅವರ MLA ಇಲೆಕ್ಷನಿಗೆ ನಾಯಕರನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು ಅದರ ಐಡಿಯಾ ಈಗ ಈ ಲೆವೆಲಲ್ಲೇ ಮಕ್ಕಳಿಗೆ ಬರಲಿ ಅಂತ, ಮತ್ತು ಡೆಮೋಕ್ರೆಟಿಕ್ ಸಿಸ್ಟಮ್ ಸ್ಟ್ರಾಂಗ್ ಆಗಲಿ ಅಂತ ಈ ಥರದ್ದು ಒಂದು ಇಲೆಕ್ಷನ್ನ ಹಮ್ಮಿಕೊಂಡಿದ್ದಾರೆ. ತುಂಬ ಯಶಸ್ವಿಯಾಗಿ ನಡೆದಿದೆ. ಮಕ್ಕಳೆಲ್ಲ ತುಂಬ ಕಾನ್ಫಿಡೆಂಟ್ ಆಗೇ ಇದ್ದಾರೆ. ಯಾರು ವಿನ್ ಆಗ್ತಾರೆ ಅಂತ ನೋಡೋಣ, ಅದು 2 ದಿನದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. We are very happy to see how Venus International School is conducting the student council election. It's replicating the democratic system of the country, and they are preparing the leaders for tomorrow. So that we are very happy to be a part of it, and nice arrangement, and we could see the aspiring leaders in the students. Thank you sir. ಫ್ಯಾನ್ಸ್ ಮತ್ತು ವೀನಸ್ ಸಮೂಹ ಸಂಸ್ಥೆಗಳ ಒಂದು ಪರವಾಗಿ ವೀನಸ್ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲನಾಗಿ ಡಾಕ್ಟರ್ ದೀಪಕ್ ನಾನು ಕೆಲವೊಂದು ಅನಿಸಿಕೆಗಳನ್ನ ತಮ್ಮೆಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೇನೆ. ಬಹುಶಃ ಶಿಕ್ಷಣ ಜೊತೆಗೆ ಮಕ್ಕಳಿಗೆ ನಾಯಕತ್ವದ ಒಂದು ಗುಣಗಳನ್ನು ಅಳವಡಿಸೋದಕ್ಕೆ ಏನೇನೋ ಪ್ರಯತ್ನಗಳನ್ನು ಮಾಡಬೇಕು. ಅದು ಯಾವ್ಯಾವ ರೀತಿ ಒಂದು ಚಟುವಟಿಕೆಗಳನ್ನ ಹಮ್ಮಿಕೋಬೇಕು, ಈ ರೀತಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಶಾಲೆಯ ಒಂದು ವ್ಯವಸ್ಥೆ ಜೊತೆಗೆ ಎಲ್ಲ ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದೇನು ಅಂದರೆ, ಮಕ್ಕಳು ಸಾಕಷ್ಟು ರೀತಿಯಲ್ಲಿ ಮನಸ್ಸಿನಲ್ಲಿ ಅನ್ವೇಷಣೆ ಮಾಡಿ ತಮಗೆ ಸರಿಯಾಗಿರ್ತಕ್ಕಂಥ ನಾಯಕರು ಯಾರಾಗಬೇಕು, ಅವರಿಂದ ನಾವೇನು ಅಪೇಕ್ಷೆಯನ್ನು ಪಡ್ತೀವಿ, ಈ ಎಲ್ಲ ಗುಣಗಳನ್ನು ಬಹುಶಃ ಶಾಲಾ ಮಟ್ಟದಲ್ಲಿ ಅವರು ಅಳವಡಿಸ್ಕೊಂಡಿದ್ದೆ ಆದರೆ ಭವಿಷ್ಯದಲ್ಲಿ ಯಾವತ್ತೇ ಆಗಲಿ ಖಂಡಿತ 18 ವರ್ಷ ಕಳೆದಿದ್ದ ನಂತರ ಅವರ ಒಂದು ಹಕ್ಕು ಬಾಧ್ಯತೆಗಳು ಏನೇನಿರ್ತದೆ ಸಮಾಜದಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವರ ನಾಯಕರನ್ನ ಅವರು ಚುನಾಯಿಸಿಕೊಳ್ಳೋದಕ್ಕೆ ಅಥವಾ ಒಂದು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಈ ಸಂದರ್ಭದಲ್ಲಿ ಈ ಎಲ್ಲ ಒಂದು ಅನುಭವಗಳು ಅವ್ರಿಗೆ ಶಾಲಾ ಮಟ್ಟದಲ್ಲಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕಂಟೆಸ್ಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಮುಂದೆ ಸಮಾಜದಲ್ಲಿ ಯಾರು ಯಾವ ಒಂದು ಫೀಲ್ಡಲ್ಲಿ ಏನು ಏಳಿಗೆಯನ್ನು ಪಡಿತೀರಿ ಗೊತ್ತಿಲ್ಲ. ಖಂಡಿತ ಒಂದು ರಾಜಕೀಯ ಮಟ್ಟದಲ್ಲಿ ಹೋಗಿದ್ದೇ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರತಿಭಾನ್ವಿತರಾಗಿರ್ತಕ್ಕಂಥ ಒಂದು ನಾಯಕರು ಬೇಕು ನಮ್ಮ ದೇಶಕ್ಕೆ. ಆ ರೀತಿಯ ಒಂದು ಒಳ್ಳೆಯ ನಾಯಕರಾಗಿ ಅಂಥೇಳಿ ನಾವು ಎಲ್ಲ ಒಂದು ಶಿಕ್ಷಕರ ವೃಂದದ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಮಕ್ಕಳಿಗೆ ಹಾರೈಸೋಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಈ ನಮ್ಮ ಮಕ್ಕಳಿಗೆ ಈ ರೀತಿ ಒಂದು ಸುವರ್ಣಾವಕಾಶವನ್ನು ನೀಡಿದಂಥ ನಮ್ಮ ಆಡಳಿತ ಮಂಡಳಿಯ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಟಿ ಬಾಲಕೃಷ್ಣ ಸರ್ ಹಾಗೂ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಸುಲೋಚನಾ ಬಾಲಕೃಷ್ಣ ಮೇಡಮ್ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮನಪೂರ್ವಕ ಒಂದು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.